ಮಾಧ್ಯಮ ಮಾರ್ಗದರ್ಶಕರಿಗೆ, ಪ್ರೇಕ್ಷಕ ತಂದೆ ತಾಯಿಗಳಿಗೆ ಹಾಗೂ ಸಿನಿಮಾ ಮಂದಿಗೆ ಎಲ್ರಿಗೂ ನಮಸ್ಕಾರ ಮಾಡ್ತಾ. ಸೊ ನನಗೆ ನಾನು ಮತ್ತು ಗುಂಡ ಪಾರ್ಟ್ 1ನಲ್ಲಿ ನಾನೊಂದು ಕ್ಯಾರೆಕ್ಟರ್ ಹೆಂಗಿತ್ತು ಅಂದರೆ ಎಲ್ಲರೂ ಬೈಕೊಳ್ಳೋ ಥರ ಕ್ಯಾರೆಕ್ಟರ್. ನಾನು ಮತ್ತು ಗುಂಡದಲ್ಲಿ ನಾಯಿನ ಎಷ್ಟು ಪ್ರೀತಿ ಮಾಡ್ತಾರೋ ನನ್ನ ಕ್ಯಾರೆಕ್ಟರ್ಗೆ ನಾಯಿ ನನ್ನ ಮಗ ಅಂತ ಬೈಕೊಳ್ಳುವಂಥ ಕ್ಯಾರೆಕ್ಟರ್ ಅಂತ. ಪಾರ್ಟ್ 2ನಲ್ಲಿ ಅದು ಕ್ಯಾರಿ ಮಾಡಿದ್ದು ನನಗೆ ಭಾಳ ಖುಷಿ ಆಯಿತು. ಸೊ ಫಸ್ಟ್ ಪಾರ್ಟ್ ಮಾಡಿರ್ತಕ್ಕಂಥ ಶ್ರೀನಿವಾಸ್ ತಿಮ್ಮಯ್ಯ ಸರ್ ಅದನ್ನು ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ರು. ಸೊ ಅಲ್ಲಿ ನೀವೆಲ್ಲರೂ ನೋಡಿರೋ ಹಾಗೆ ಶಿವರಾಜ್ ಕೇರ್ಪೇಟೆ ಅವರು ಮುಖ್ಯ ಭೂಮಿಕೆಯಲ್ಲಿದ್ದರು. ಸೊ ಅವ್ರ ಜೊತೆಗೆ ನಾನು ಫ್ರೆಂಡ್ ಆಗಿ ಮಾಡಿದ್ದೆ. ನನಗೆ ಬಹಳ ಖುಷಿ ಕೊಟ್ಟಂಥ ವಿಚಾರ ಏನಂತಂದ್ರೆ, ನಾವು ಬೇರೆ ಎಲ್ಲಿ ಹೋದ್ರು ಕೂಡ ನನಗೆ KGF ಮಾಡಿದ್ದೀರಲ್ವಾ ಅಂತಿರ್ತಾರೆ. ಅದೇ ತರ ನಾನು ಮುತ್ತುಗುಂಡದಲ್ಲಿ ಮಾಡಿದ್ದೀರಲ್ವಾ ಅಂತ ಮಕ್ಕಳು ಕೇಳೋರು. ನಿಮ್ಗೆ ತುಂಬಾ ಮಕ್ಕಳು, ಯಾಕಂದ್ರೆ ಟಿವಿಯಲ್ಲಿ ಪದೇ ಟೆಲಿಕಾಸ್ಟ್ ಆಗಿದ್ದು ಎಲ್ಲ ಮನೆಗಳಿಗೂ ತಲುಪಿರೋದ್ರಿಂದ ನಾನು ಮುತ್ತುಗುಂಡ ನೋಡಿದಿರಲ್ವಾ ಅಂತ ಕೇಳಿ ತುಂಬಾ ಇಷ್ಟಪಡೋರು. ನಾನು ಈ ಸಲ ಇದು ಶುರುವಾದಾಗ ಹೋದಾಗೆಲ್ಲ ಹೌದು ನಾನು ಮುತ್ತುಗುಂಡ 2 ಬರುತ್ತೆ ನೋಡಿ ಅಂದಾಗ ಎಲ್ಲ ಎಕ್ಸೈಟ್ಮೆಂಟ್ ಹೆಂಗ್ ತೋರಿಸೋರು ಅಂದ್ರೆ ನಿಜವಾಗ್ಲೂ ಖುಷಿ ಆಗೋದು. ಅಂದ್ರೆ ಅಲ್ಲೊಂದು ನಂಬಿಕೆ ಬಂತು ನಮ್ಗೆ, ಅಂದ್ರೆ ಇದು ಪಾರ್ಟ್ 2 ಬಂದ್ರು ಕೂಡ ಜನ ನೋಡುವಂತ ಮನಸ್ಥಿತಿಯಲ್ಲಿ ಇದ್ದಾರೆ ಅನ್ನೋ ಒಂದು ನಂಬಿಕೆ ಬಂತು. ಹಾಗಾಗಿ ಇದು ಪಾರ್ಟ್ 2ನಲ್ಲಿ ಕೂಡ ಆ ಪಾತ್ರ ನನಗೆ ಕ್ಯಾರಿ ಆಗೋದು ಬಹಳ ಖುಷಿ ಕೊಟ್ಟಿರ್ತಕ್ಕಂಥ ವಿಚಾರ. ಇಲ್ಲಿ ಪಾರ್ಟ್ 2ನಲ್ಲಿ ನಾನು ಮತ್ತೆ ನಮ್ಮ ಕಾಮಿಡಿ ಕಿಲಾಡಿ ನಯನ ಅವರು ಗಂಡ ಹೆಂಡತಿಯಾಗಿ ಮಾಡಿದೀವಿ. ಸೊ ಅದನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ನಮ್ಮ ರಘು ಹಾಸನ್ ಸಾರು. ಇಲ್ಲಿ ನೀವು ನಮ್ಮ ನೋಡಿದ ತಕ್ಷಣ ಎಲ್ಲರೂ ಕಾಮಿಡಿ ಪಾತ್ರನ ಅಂತ ಕೇಳ್ತಾರೆ. ಇಲ್ಲಿ ತುಂಬಾ ಎಮೋಷನಲ್ ಟಚ್ ಇರ್ತಕ್ಕಂಥದ್ದು. ಯಾಕಂದ್ರೆ ನಮ್ಮ ಶೈಲಜಾ ಮೇಡಮ್ ಅವರು ಇಡೀ ಪ್ಯಾನ್ ಇಂಡಿಯಾ ಸ್ಟಾರ್ನ ಗುರುತಿಸ್ತಾರೆ. ಇದರಲ್ಲಿ ಪ್ಯಾನ್ ವರ್ಲ್ಡ್ ಸ್ಟಾರ್ ಇದ್ದಾರೆ, ಅಂದ್ರೆ ನಮ್ಮ ಡಾಗ್. ಎಲ್ಲೋದ್ರೂ ಅದನ್ನ ಪ್ರೀತಿ, ಪ್ರಪಂಚದಾದ್ಯಂತ ಎಲ್ಲೋದ್ರೂ ಅದನ್ನ ಪ್ರೀತಿ ಮಾಡತಕ್ಕಂಥ ಜನ ಇರೋದ್ರಿಂದ, ಎಲ್ರಿಗೂ ಆಪ್ತ ಆಗ್ತಕ್ಕಂಥ ಕಥೆ ಇರೋದ್ರಿಂದ ಅಲ್ಲಿ ನನಗೆ ಎಮೋಷನಲಿ ಟಚ್, ವೈಯಕ್ತಿಕವಾಗಿ ಜೊತೆಗೆ ಕ್ಯಾರೆಕ್ಟರ್ ಕೂಡ ಎಮೋಷನಲಿ ಟಚ್ ಆಯ್ತು. ಹಾಗಾಗಿ ಈ ಸಿನಿಮಾ ನನಗೆ ತುಂಬಾ ಆಪ್ತವಾಗಿದೆ. ನಾನು ಕೂಡ ಕಾಯ್ತಾ ಇದ್ದೀನಿ ಯಾವಾಗ ಬರುತ್ತೆ ಅಂತ. ಜೊತೆಗೆ ಒಳ್ಳೊಳ್ಳೆ ಕಲಾವಿದರಿದ್ದಾರೆ, ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ. ಸೊ ಹಾಗಾಗಿ ಈ ಸಿನಿಮಾದ ಮೇಲೆ ನನಗೆ ತುಂಬಾ ನಂಬಿಕೆ ಇದೆ. ನಾನು ಇಡೀ ಸಿನಿಮಾ ನೋಡಿಲ್ಲ, ನಾನು ಮಾಡಿರೋ ಒಂದು ಪಾತ್ರದ ಇದು ಏನಿದೆ ಅದು ತುಂಬಾ ಚೆನ್ನಾಗಿ ಬಂದಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ವರ್ಕ್ ಆಗಿದೆ, ಇಡೀ ಸಿನಿಮಾನೇ ಹಾಗೆ ವರ್ಕ್ ಆಗಿ. ಈ ಪಾರ್ಟ್ 1 ಹೇಗೆ ಮಕ್ಕಳೆಲ್ಲ ಕೇಳ್ತಿದ್ರಲ್ಲ ಓದ್ ಕಡೆ ಎಲ್ಲ, ಪಾರ್ಟ್ 1ನಲ್ಲಿ ಮಾಡಿದ್ರೆ ನಾನು ಮುತ್ತುಗುಂಡ ಇಷ್ಟ ಆಯ್ತು, ನಾನು ಮುತ್ತುಗುಂಡ 2 ಕೂಡ ಅದೇ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಇವಾಗ ಕರ್ನಾಟಕದಾದ್ಯಂತ ಅಲ್ಲ, ಇಡೀ ಪ್ರಪಂಚದಾದ್ಯಂತ ಇದು ಬೆಳಗುತ್ತೆ ಅನ್ನೋ ನಂಬಿಕೆ ಇದೆ. ಸೊ ಹಾಗಾಗಿ ಆ ಪಾರ್ಟ್ ಆಗಿರೋದ್ರಿಂದ ನನಗೂ ತುಂಬಾ ಖುಷಿ ಇದೆ. ಹಾಗೆ ರಾಕೇಶ್ ಮತ್ತೆ ರಚನಾ ಅವರು ಈ ಸಿನಿಮಾದಲ್ಲಿ ಒಂದು ಪಾರ್ಟ್ ಆಗಿರೋದು ಅದು ಒಂದು ಹೈಲೈಟ್ ಅನ್ಕೋತೀನಿ. ಯಾಕಂದ್ರೆ KRPT ಅವರು ಅಷ್ಟೇ ಆಪ್ತವಾಗಿದ್ರು ಈ ಸಿನಿಮಾದಲ್ಲಿ ಫಸ್ಟ್ ಪಾರ್ಟ್ ಅಲ್ಲಿ. ಈ ಸಿನಿಮಾದಲ್ಲಿ ಅವರಿಬ್ರು ಇನ್ನೂ ಮುದ್ಬುದ್ದ ಕಾಣೋದ್ರಿಂದ ಹೀರೋ ಹೀರೋಯಿನ್ ಆಗಿ ಇನ್ನೇ ಆಪ್ತ ಆಗುತ್ತೆ. ಅವ್ರ ಹೆಸರಲ್ಲೇ ಇದೆ ಅಂತ, ರಾಕೇಶ ರಚನಾ ಅಂತ. ಹಾಗಾಗಿ ಜನ ಅವರು ಹೆಸರಲ್ಲೇ ಕರೀತಾ ಇದ್ದಾರೆ. ಜನಗಳು ಬರ್ತಾರೆ ಅನ್ನೋ ನಂಬಿಕೆ ಇದೆ. ಸಿನಿಮಾ ಸಕ್ಸಸ್ ಆಗುತ್ತೆ ಅನ್ನೋ ಅಗಾಧವಾದ ನಂಬಿಕೆ ನನಗಿದೆ. ಥ್ಯಾಂಕ್ ಯು.